ವೆಲ್ಕಮ್ ಬ್ಯಾಕ್. ನಾಳೆಯಿಂದ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬಹು ನಿರೀಕ್ಷಿತ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ನಡೆಯಲಿಕ್ಕಿದೆ. ನಾಳೆ ಉದ್ಘಾಟನೆಯ ಹಿನ್ನೆಲೆಯಲ್ಲಿ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಸ್ಥಳ ಪರಿಶೀಲನೆಯನ್ನು ನಡೆಸಿದರು. ಕಾರ್ಯಕ್ರಮದ ವೇದಿಕೆ ಹಾಗೂ ಸ್ಟಾಲ್ಗಳನ್ನು ವೀಕ್ಷಣೆ ಮಾಡಿದರು. ಡಿಸಿಎಂ ಡಿಕೆ ಶಿವಕುಮಾರ್, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಕೂಡ ಇದ್ರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಎಂಬಿ ಪಾಟೀಲ್, ಇನ್ವೆಸ್ಟ್ ಕರ್ನಾಟಕದಲ್ಲಿ 10 ಲಕ್ಷ ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಆಗಲಿದೆ ಅಂತ ಹೇಳಿದರು. ನಾನು ಮತ್ತು ವಿಶೇಷವಾಗಿ ಉಪಮುಖ್ಯಮಂತ್ರಿಗಳು ಕೂಡ ಇಲ್ಲಿ ಬಂದು ಅವರು ಕೂಡ ಆಸಕ್ತಿ ವಹಿಸಿ ಅದನ್ನು ವೀಕ್ಷಣೆಯನ್ನು ಮಾಡಿದ್ದೀವಿ. ಬಹುಶಃ ನಾಳೆ ಬೆಳಗ್ಗೆ ಎಲ್ಲವೂ ಕೂಡ ರೆಡಿಯಾಗಿರ್ತದೆ. 9 ಗಂಟೆಗೆ ಮತ್ತೆ 9-10 ಗಂಟೆಗೆ ನಾನು ಮತ್ತು ಉಪಮುಖ್ಯಮಂತ್ರಿಗಳು ಇನ್ನೊಮ್ಮೆ ಬಂದು ಎಲ್ಲವೂ ನೀಟಾಗಿದೆ ಅಂತಲೂ ಪರಿಶೀಲನೆ ಮಾಡ್ತೇವೆ. ಎಲ್ಲವೂ ಸಂಪೂರ್ಣವಾಗಿ ತಯಾರಿ ಆಗಿದೆ. ನಾನು ಹೇಳಿದಂಗೆ ಇದು ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ಭಾಳ ಒಂದು ಕ್ಲಿಷ್ಟಕರ ಕಾಲದಲ್ಲಿ ನಡೀತಾ ಇರುವಂಥದ್ದು. ಯಾಕಂದರೆ ನಾನು ಹೇಳಿದ್ದೀನಿ, ಸವಾಲುಗಳನ್ನ ಎದುರಿಸುವಂಥದ್ದು ಈಗ ಚಾಲೆಂಜಸ್ ಏನಿದಾವೆ, ಈಗ ಭಾಳ ಜಾಗತಿಕ ಇಲ್ಲಿವರೆಗೆ ಇರುವಂಥ ವಾತಾವರಣ ಬೇರೆ. ಈಗ ನಾವು ರಷ್ಯಾ, ಉಕ್ರೇನು, ಆಮೇಲೆ ಈ ಕಡೆ ನಾವು ನಮ್ಮದು ಏನಾದ್ರೂ ಗಾಜಾ ಮತ್ತು ಇಸ್ರೇಲು, 2 ವರ್ಷ ಕರೋನಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇವತ್ತು ಮೊಬೈಲಿಂದ ಹೆವಿ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ. ವೆಲ್ಕಮ್ ಬ್ಯಾಕ್. ನಾಳೆಯಿಂದ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬಹು ನಿರೀಕ್ಷಿತ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ನಡೆಯಲಿಕ್ಕಿದೆ. ನಾಳೆ ಉದ್ಘಾಟನೆಯ ಹಿನ್ನೆಲೆಯಲ್ಲಿ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಸ್ಥಳ ಪರಿಶೀಲನೆಯನ್ನು ನಡೆಸಿದರು. ಕಾರ್ಯಕ್ರಮದ ವೇದಿಕೆ ಹಾಗೂ ಸ್ಟಾಲ್ಗಳನ್ನು ವೀಕ್ಷಣೆ ಮಾಡಿದರು. ಡಿಸಿಎಂ ಡಿಕೆ ಶಿವಕುಮಾರ್, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಕೂಡ ಇದ್ರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಎಂಬಿ ಪಾಟೀಲ್, ಇನ್ವೆಸ್ಟ್ ಕರ್ನಾಟಕದಲ್ಲಿ 10 ಲಕ್ಷ ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಆಗಲಿದೆ ಅಂತ ಹೇಳಿದರು. ನಾನು ಮತ್ತು ವಿಶೇಷವಾಗಿ ಉಪಮುಖ್ಯಮಂತ್ರಿಗಳು ಕೂಡ ಇಲ್ಲಿ ಬಂದು ಅವರು ಕೂಡ ಆಸಕ್ತಿ ವಹಿಸಿ ಅದನ್ನು ವೀಕ್ಷಣೆಯನ್ನು ಮಾಡಿದ್ದೀವಿ. ಬಹುಶಃ ನಾಳೆ ಬೆಳಗ್ಗೆ ಎಲ್ಲವೂ ಕೂಡ ರೆಡಿಯಾಗಿರ್ತದೆ. 9 ಗಂಟೆಗೆ ಮತ್ತೆ 9-10 ಗಂಟೆಗೆ ನಾನು ಮತ್ತು ಉಪಮುಖ್ಯಮಂತ್ರಿಗಳು ಇನ್ನೊಮ್ಮೆ ಬಂದು ಎಲ್ಲವೂ ನೀಟಾಗಿದೆ ಅಂತಲೂ ಪರಿಶೀಲನೆ ಮಾಡ್ತೇವೆ. ಎಲ್ಲವೂ ಸಂಪೂರ್ಣವಾಗಿ ತಯಾರಿ ಆಗಿದೆ. ನಾನು ಹೇಳಿದಂಗೆ ಇದು ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ಭಾಳ ಒಂದು ಕ್ಲಿಷ್ಟಕರ ಕಾಲದಲ್ಲಿ ನಡೀತಾ ಇರುವಂಥದ್ದು. ಯಾಕಂದರೆ ನಾನು ಹೇಳಿದ್ದೀನಿ, ಸವಾಲುಗಳನ್ನ ಎದುರಿಸುವಂಥದ್ದು ಈಗ ಚಾಲೆಂಜಸ್ ಏನಿದಾವೆ, ಈಗ ಭಾಳ ಜಾಗತಿಕ ಇಲ್ಲಿವರೆಗೆ ಇರುವಂಥ ವಾತಾವರಣ ಬೇರೆ. ಈಗ ನಾವು ರಷ್ಯಾ, ಉಕ್ರೇನು, ಆಮೇಲೆ ಈ ಕಡೆ ನಾವು ನಮ್ಮದು ಏನಾದ್ರೂ ಗಾಜಾ ಮತ್ತು ಇಸ್ರೇಲು, 2 ವರ್ಷ ಕರೋನಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇವತ್ತು ಮೊಬೈಲಿಂದ ಹೆವಿ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ. ವೆಲ್ಕಮ್ ಬ್ಯಾಕ್. ನಾಳೆಯಿಂದ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬಹು ನಿರೀಕ್ಷಿತ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ನಡೆಯಲಿಕ್ಕಿದೆ. ನಾಳೆ ಉದ್ಘಾಟನೆಯ ಹಿನ್ನೆಲೆಯಲ್ಲಿ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಸ್ಥಳ ಪರಿಶೀಲನೆಯನ್ನು ನಡೆಸಿದರು. ಕಾರ್ಯಕ್ರಮದ ವೇದಿಕೆ ಹಾಗೂ ಸ್ಟಾಲ್ಗಳನ್ನು ವೀಕ್ಷಣೆ ಮಾಡಿದರು. ಡಿಸಿಎಂ ಡಿಕೆ ಶಿವಕುಮಾರ್, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಕೂಡ ಇದ್ರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಎಂಬಿ ಪಾಟೀಲ್, ಇನ್ವೆಸ್ಟ್ ಕರ್ನಾಟಕದಲ್ಲಿ 10 ಲಕ್ಷ ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಆಗಲಿದೆ ಅಂತ ಹೇಳಿದರು.
ನಾನು ಮತ್ತು ವಿಶೇಷವಾಗಿ ಉಪಮುಖ್ಯಮಂತ್ರಿಗಳು ಕೂಡ ಇಲ್ಲಿ ಬಂದು ಅವರು ಕೂಡ ಆಸಕ್ತಿ ವಹಿಸಿ ಅದನ್ನು ವೀಕ್ಷಣೆಯನ್ನು ಮಾಡಿದ್ದೀವಿ. ಬಹುಶಃ ನಾಳೆ ಬೆಳಗ್ಗೆ ಎಲ್ಲವೂ ಕೂಡ ರೆಡಿಯಾಗಿರ್ತದೆ. 9 ಗಂಟೆಗೆ ಮತ್ತೆ 9-10 ಗಂಟೆಗೆ ನಾನು ಮತ್ತು ಉಪಮುಖ್ಯಮಂತ್ರಿಗಳು ಇನ್ನೊಮ್ಮೆ ಬಂದು ಎಲ್ಲವೂ ನೀಟಾಗಿದೆ ಅಂತಲೂ ಪರಿಶೀಲನೆ ಮಾಡ್ತೇವೆ. ಎಲ್ಲವೂ ಸಂಪೂರ್ಣವಾಗಿ ತಯಾರಿ ಆಗಿದೆ. ನಾನು ಹೇಳಿದಂಗೆ ಇದು ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ಭಾಳ ಒಂದು ಕ್ಲಿಷ್ಟಕರ ಕಾಲದಲ್ಲಿ ನಡೀತಾ ಇರುವಂಥದ್ದು. ಯಾಕಂದರೆ ನಾನು ಹೇಳಿದ್ದೀನಿ, ಸವಾಲುಗಳನ್ನ ಎದುರಿಸುವಂಥದ್ದು ಈಗ ಚಾಲೆಂಜಸ್ ಏನಿದಾವೆ, ಈಗ ಭಾಳ ಜಾಗತಿಕ ಇಲ್ಲಿವರೆಗೆ ಇರುವಂಥ ವಾತಾವರಣ ಬೇರೆ. ಈಗ ನಾವು ರಷ್ಯಾ, ಉಕ್ರೇನು, ಆಮೇಲೆ ಈ ಕಡೆ ನಾವು ನಮ್ಮದು ಏನಂದ್ರೆ ಗಾಜಾ ಮತ್ತು ಇಸ್ರೇಲು, 2 ವರ್ಷ ಕರೋನಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇವತ್ತು ಮೊಬೈಲಿಂದ ಹೆವಿ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ. ವೆಲ್ಕಮ್ ಬ್ಯಾಕ್. ನಾಳೆಯಿಂದ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬಹು ನಿರೀಕ್ಷಿತ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ನಡೆಯಲಿಕ್ಕಿದೆ. ನಾಳೆ ಉದ್ಘಾಟನೆಯ ಹಿನ್ನೆಲೆಯಲ್ಲಿ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಸ್ಥಳ ಪರಿಶೀಲನೆಯನ್ನ ನಡೆಸಿದರು. ಕಾರ್ಯಕ್ರಮದ ವೇದಿಕೆ ಹಾಗೂ ಸ್ಟಾಲ್ಗಳನ್ನು ವೀಕ್ಷಣೆ ಮಾಡಿದರು. ಡಿಸಿಎಂ ಡಿಕೆ ಶಿವಕುಮಾರ್, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಕೂಡ ಇದ್ರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಎಂಬಿ ಪಾಟೀಲ್, ಇನ್ವೆಸ್ಟ್ ಕರ್ನಾಟಕದಲ್ಲಿ 10 ಲಕ್ಷ ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಆಗಲಿದೆ ಅಂತ ಹೇಳಿದರು. ನಾನು ಮತ್ತು ವಿಶೇಷವಾಗಿ ಉಪಮುಖ್ಯಮಂತ್ರಿಗಳು ಕೂಡ ಇಲ್ಲಿ ಬಂದು ಅವರು ಕೂಡ ಆಸಕ್ತಿ ವಹಿಸಿ ಅದನ್ನು ವೀಕ್ಷಣೆಯನ್ನು ಮಾಡಿದ್ದೀವಿ. ಬಹುಶಃ ನಾಳೆ ಬೆಳಗ್ಗೆ ಎಲ್ಲವೂ ಕೂಡ ರೆಡಿಯಾಗಿರ್ತದೆ. 9 ಗಂಟೆಗೆ ಮತ್ತೆ 9-10 ಗಂಟೆಗೆ ನಾನು ಮತ್ತು ಉಪಮುಖ್ಯಮಂತ್ರಿಗಳು ಇನ್ನೊಮ್ಮೆ ಬಂದು ಎಲ್ಲವೂ ನೀಟಾಗಿದೆ ಅಂತಲೂ ಪರಿಶೀಲನೆ ಮಾಡ್ತೇವೆ. ಎಲ್ಲವೂ ಸಂಪೂರ್ಣವಾಗಿ ತಯಾರಿ ಆಗಿದೆ. ನಾನು ಹೇಳಿದಂಗೆ ಇದು ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ಭಾಳ ಒಂದು ಕ್ಲಿಷ್ಟಕರ ಕಾಲದಲ್ಲಿ ನಡೀತಾ ಇರುವಂಥದ್ದು. ಯಾಕಂದರೆ ನಾನು ಹೇಳಿದ್ದೀನಿ, ಸವಾಲುಗಳನ್ನ ಎದುರಿಸುವಂಥದ್ದು ಈಗ ಚಾಲೆಂಜಸ್ ಏನಿದಾವೆ, ಈಗ ಭಾಳ ಜಾಗತಿಕ ಇಲ್ಲಿವರೆಗೆ ಇರುವಂಥ ವಾತಾವರಣ ಬೇರೆ. ಈಗ ನಾವು ರಷ್ಯಾ, ಉಕ್ರೇನು, ಆಮೇಲೆ ಈ ಕಡೆ ನಾವು ನಮ್ಮದು ಏನಂದ್ರೆ ಗಾಜಾ ಮತ್ತು ಇಸ್ರೇಲು, 2 ವರ್ಷ ಕರೋನಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇವತ್ತು ಮೊಬೈಲಿಂದ ಹೆವಿ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ